ಉತ್ತರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ರಾಣಿಕೋಟೆ. ವ್ಯವಸ್ಥೆ ತುಂಬಾ ಕೆಟ್ಟಿದೆ. ಸಚಿವರ ಭ್ರಷ್ಟಾಚಾರ ನೋಡಿ ಏನಪ್ಪಾ ಇದು ಅಂತ ಅನಿಸ್ತಿದೆ. ಹಾಗಾಗಿ ವ್ಯವಸ್ಥೆ ಸುಧಾರಣೆ ಮಾಡಬೇಕಿದೆ ಎಂದು ಹುಬ್ಬಳ್ಳಿಯಲ್ಲಿ ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ್ ಹೇಳಿಕೆ ನೀಡಿದ ವಿಚಾರವಾಗಿ ಇಂದು ಬೀದರ್ ನಗರದಲ್ಲಿ ಮಾಧ್ಯಮಗಳಿಗೆ ಮಾತನಾಡಿದ ಮಾಜಿ ಕೇಂದ್ರ ಸಚಿವ ಭಗವಂತ ಖೂಬಾ ಅವರು ಪ್ರತಿಕ್ರಿಯೆ ನೀಡಿದರು. ತಿಮ್ಮಾಪುರ್ ಅವರೇ ಅಬಕಾರಿ ಇಲಾಖೆಯಲ್ಲಿ 700 ಕೋಟಿ ಲೂಟಿ ಹೊಡೆದಿರುವ ಬಗ್ಗೆ ಆರೋಪ ಇದೆ. ಈಗ ತಿಮ್ಮಾಪುರ್ ಅವರೇ ಭ್ರಷ್ಟಾಚಾರ ಮಾತನಾಡುತ್ತಿದ್ದಾರೆ. ಈಗ ಇದಕ್ಕಿಂತ ನಾಚಿಕೆಗೇಡಿನ ವಿಷಯ ಏನಿದೆ? ನಾವು ಈ ಹಿಂದೆಯೂ ತಿಮ್ಮಾಪುರ್ ಅವರ ವಿರುದ್ಧವಾಗಿ ಆರೋಪ ಬಂದಾಗ ನಾವು ಪ್ರತಿಭಟನೆಯನ್ನು ಮಾಡಿದ್ದೇವೆ. ಒಂದು ವಿರೋಧ ಪಕ್ಷದ ಕರ್ತವ್ಯವನ್ನು ನಾವು ಬಿಜೆಪಿ ಎಲ್ಲಾ ಶಾಸಕರು ಮುಖಂಡರು ಮಾಡಿದ್ದೇವೆ ಎಂದು ಹೇಳಿದರು. ತಿಮ್ಮಾಪುರ್ ಅವರೇ ಸ್ವತಃ ಅಲ್ಲಿ ಮಂತ್ರಿ ಆಗಿದ್ದಾರೆ. ಅವ್ರ ಮೇಲೇನೆ ಸಾಕಷ್ಟು ಆರೋಪಗಳಿದ್ದಾವೆ. ಅವರೇ ಎಕ್ಸೈಸ್ ಮಿನಿಸ್ಟ್ರದಲ್ಲಿ ಸುಮಾರು 700 ಕೋಟಿಗೆ ಹೆಚ್ಚು ಹಣವನ್ನು ಲೂಟಿ ಮಾಡಿ ಅನ್ನುವಂಥದ್ದಿದೆ. ಹೀಗಾಗಿ ಅವರೇ ಹೇಳ್ತಾರೆ ಅಂದಿದ ಮೇಲೆ ಇದಕ್ಕಿಂತ ನಾಚಿಕೆಗೆಟ್ಟು ಮತ್ತೇನಿದೆ ಕಾಂಗ್ರೆಸ್ ಸರ್ಕಾರದ? ನಾವು ಖಂಡಿತವಾಗಿಯೂ ತಿಮ್ಮಾಪುರ್ ವಿರುದ್ಧವಾಗಿ ಯಾವಾಗ ಕೇಳಿಬಂತು ಆವಾಗ ಪ್ರತಿಭಟನೆ ಮಾಡಿದ್ದೀವಿ. ಒಂದು ವಿರೋಧ ಪಕ್ಷವಾಗಿ ಸಮರ್ಥವಾಗಿ ಜನಜಾಗೃತಿಯನ್ನು ಮಾಡುವಂಥ ಕೆಲಸವನ್ನು ನಾವು ಮಾಡಿದ್ದೀವಿ. ಹೀಗಾಗಿ ವಿರೋಧ ಪಕ್ಷದ ಕರ್ತವ್ಯವನ್ನು ನಮ್ಮ ಭಾರತೀಯ ಜನತಾ ಪಕ್ಷದ ಎಲ್ಲ ಶಾಸಕರುಗಳು ಮುಖಂಡರುಗಳು ಮಾಡ್ತಾ ಇದ್ದಾರೆ.